ಬೆಳೆಗೆ ಪರಿಹಾರ ಹಾಗೂ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಯಿತು. ಬಿಜೆಪಿ ರೈತ ಮೋರ್ಚಾ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ನೂರಾರು ಮಂದಿ ಭಾಗಿಯಾಗಿದ್ರು. ಬೆಳೆ ಪರಿಹಾರ ನೀಡದೆ ರೈತರ ಬದುಕಿನ ಜೊತೆ ಸರ್ಕಾರ ಚೆಲ್ಲಾಟ ನಡೆಸುತ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೈತರ ಹಿತ ಕಾಯಬೇಕಾದ ಸರ್ಕಾರ ಕುರ್ಚಿಗಾಗಿ ಕಿತ್ತಾಟ ನಡೆಸ್ತಾ ಇರೋದು ನಿಜಕ್ಕೂ ದುರಂತ. ನಾಚಿಕೆ ಆಗ್ಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೂಡಲೇ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಬರಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಆಗ್ರಹಿಸಿದ್ರು. ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ಎಸಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ತಿಂಗಳು ಕಳೆದರೂ ಕೂಡ ಸರ್ಕಾರ ರೈತರನ್ನ ಕಡೆಗಣನೆ ಮಾಡಿ ಒಂದು ರೀತಿ ಕಣ್ಮುಚ್ಚಿ ಕೂತಿದೆ. ಅವರಿಗೆ ಒಂದು ರೀತಿಯಲ್ಲಿ ಅಧಿಕಾರದ ಕಿತ್ತಾಟ, ಇಲ್ಲಿ ರೈತರಿಗೆ ಪ್ರಾಣ ಸಂಕಟ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಒಂದ್ ಕಡೆ ರೈತರ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಷ್ಟದಲ್ಲಿದ್ದಾರೆ. ರೈತ ಇರ್ತಕ್ಕಂಥ ಬೆಳೆಯನ್ನ ಕಳ್ಕೊಂಡು ಕಣ್ಣಲ್ಲಿ ನೀರಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವರು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಬಡ ರೈತ ವಿಷ ಕುಡಿಯೋ ಪರಿಸ್ಥಿತಿ ಆಗಿದೆ. ಬೆಳೆಗಳೆಲ್ಲ ಮಳೆಯಲ್ಲಿ ಕೊಚ್ಕೊಂಡು ಹೋಗಿದೆ. ಇವತ್ತು ಯಾವ್ಯಾರು ರೈತರು ನೆಮ್ಮದಿ ಆಗಿದಾರ? ಅಡಿಕೆ ಬೆಳೆಗಾರರು ಇರ್ಬೋದು, ಮೆಣಸು ಬೆಳೆದಂತ ಇರ್ಬೋದು, ಕಾಫಿ ಇರ್ಬೋದು, ಭತ್ತ ಇರ್ಬೋದು, ಏಲಕ್ಕಿ ಇರ್ಬೋದು, ಅಡಿಕೆ ಇರ್ಬೋದು, ಸಂಪೂರ್ಣ ಶುಂಠಿ ಇರ್ಬೋದು, ಸಂಪೂರ್ಣ ನಾಶ ಆಗೋಗಿದೆ. ಒಂದು ಬೆಂಬಲ ಬೆಲೆ ಕೊಡ್ಲಿಕ್ಕೆ ವಾರಗಟ್ಟಲೆ ಸತಾಯಿಸಿ ಎಷ್ಟು ನೂರಾರು ಟ್ರ್ಯಾಕ್ಟರ್ಗಳನ್ನ ಬೆಂಕಿಗೆ ಆಹುತಿ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ರೆ ಬಡ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಯಾವುದೇ ಸರ್ಕಾರ, ಯಾವುದೇ ಜನಪ್ರತಿನಿಧಿಗಳು ರೈತರನ್ನ ಎದುರಾಕೊಂಡು ಉಳಿದಿರ್ತಕ್ಕಂಥ ಉದಾಹರಣೆನೇ ಇಲ್ಲ. ಈಗಾಗಲೇ ಲೋಹಿತರು ಹೇಳಿದಾಗೆ ಇಷ್ಟು ಬೆಳೆ ಪರಿಹಾರ ಹಾನಿಯನ್ನು ಒಬ್ಬರು ಕೊಡದೆ ಸುಮ್ಮನೆ ಕಿತ್ತಾಟ ಆಡ್ಕೊಂಡು ಸರ್ಕಾರ ಕಾಲ ಕಳೆದಿದೆ. ಅದೇ ರೀತಿ ನಮ್ಮ ಭಾಗದಲ್ಲಿ, ಸಕಲೇಶ್ ಭಾಗದಲ್ಲಿ ಕಾಡಾನೆ ಇರ್ಬೋದು, ಕಾಡು ಕೋಣ ಇರ್ಬೋದು, ಅದರಿಂದ ಅನಿಷ್ಟ ರೈತರಿಗೆ ಕಾಟ ಆಗ್ತದೆ. ಹೆಚ್ಚು ಬೆಳೆಯನ್ನ ಹಾನಿ ಮಾಡ್ತದೆ. ಈ ಒಂದು ಕಡೆಯಿಂದ ಬೆಳೆ ಹಾನಿ ಇರ್ಬೋದು, ಇನ್ನೊಂದು ಕಡೆಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ಹೆದರಿಕೆಯಲ್ಲಿ ಅಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂತರ ಇದೆ. ಆದ್ರೆ ಸರ್ಕಾರ ಇದು ಇಷ್ಟೊಟ್ಟಿಗೂ ಸಹ ಏನೂ ಕ್ರಮವನ್ನು ತಗೊಳ್ಳದೆ ಕಾಡಾನೆ ಇರ್ಬೋದು, ಕಾಡು ಕೋಣ ಇರ್ಬೋದು, ಅಥವಾ ಏನು ಅದಕ್ಕೆ ಒಂದು ಪರಿಹಾರವನ್ನು ಸಹ ಕೊಡದೆ ಅದಕ್ಕೆ ನಮಗೆ ರೈತರಿಗೆ ಬಹಳ ತೊಂದರೆ ಮಾಡ್ತದೆ. ಏನು SCP DSP ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡು ದಲಿತ ವಿರೋಧಿ ಸರ್ಕಾರ ಆದ ನಂತರ ಇವತ್ತು ರಾಜ್ಯದಲ್ಲಿ ಎಲ್ಲಿ ಮಳೆ ಹೆಚ್ಚಾಗಿದೆ, ಅದರಲ್ಲೂ ನಮ್ಮ ಸಕಲೇಶಪುರ ಭಾಗಕ್ಕೆ ವಿರೋಧ ಪಕ್ಷದ ನಮ್ಮ ನಾಯಕರು ಬಂದಂತ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ಅವತ್ತೇ ಘೋಷಣೆ ಮಾಡುತ್ತೆ ಅಂದ್ರೆ ವಿಧಾನಸೌಧದಲ್ಲಿ ಏನು ಸದನ ನಡೆಯೋ ಸಂದರ್ಭದಲ್ಲೇ ಘೋಷಣೆ ಮಾಡುತ್ತೆ. ಇವತ್ತು ನಮ್ಮ ಸರ್ಕಾರದ ಪರವಾಗಿ ವಿರೋಧ ಪಕ್ಷದವ್ರು ಬಂದಿದ್ರೆ ಅವರು ಸರ್ಕಾರ ವಿರುದ್ಧವಾಗಿ ಅಂತ ಅನ್ಕೊಂಡಿದ್ರು ಏನು ರೈತರುಗಳು. ಆದ್ರೆ ಆ ಸರ್ಕಾರ ಯಾವುದೇ ವಿರೋಧ ಪಕ್ಷದ ನಾವು ನಾಯಕರುಗಳಿರ್ಬೋದು, ಶಾಸಕರುಗಳು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಬೆಳೆ ಪರಿಹಾರ ಕೊಡ್ಲಿಲ್ಲ. ಅನ್ನ ಬೆಳೆಯುವ ರೈತನನ್ನ ಕಡೆಗಣಿಸಿದ್ರೆ ನೀವು ಮುಂದಿನ ದಿನಗಳಲ್ಲಿ ಮಣ್ಣು ತಿನ್ನಬೇಕಾಗುತ್ತೆ ಅನ್ನೋದು ವಿಚಾರಗಳನ್ನ ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಬಹುಶಃ ಭಾರತೀಯ ಜನತಾ ಪಾರ್ಟಿ ಅವತ್ತಿಂದಲೂ ಕೂಡ ರೈತರ ಪರ ಇದೆ, ಸುಮ್ಮನೆ ಕೂರಲ್ಲ. ಇವತ್ತೇನು ರೈತ ವಿರೋಧಿ ನೀತಿಯನ್ನು ನೀವು ಅನುಸರಿಸಿದ್ದೀರಿ. ಇವತ್ತು ತಾಲೂಕು ಮಟ್ಟದಲ್ಲಿ ಶಾಸಕರ ನೇತೃತ್ವದಲ್ಲಿ ಮುಷ್ಕರವನ್ನು ಮಾಡಿದ್ದೇವೆ. 2ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾ ಮಟ್ಟದಲ್ಲಿ ಮುಷ್ಕರವನ್ನು ಮಾಡ್ತೇವೆ. ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನಾವು ಮುಷ್ಕರ ಮಾಡ್ತೇವೆ. 8ನೇ ತಾರೀಕು ಬೆಳಗಾಂನಲ್ಲಿ ಏನು ನೀವು ಸೆಷನ್ ಮಾಡಕ್ ಹೊರಟಿದ್ದೀರಾ, ಆ ಬೆಳಗಾಂನಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕ್ ಅನ್ನ ಮಾಡ್ತೇವೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.
ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.